ರಾಜ್ಯದಲ್ಲಿ ಈ ಟೆಲಿಫೋನ್ ಕದ್ದಾಲಿಕೆ ಅಂತಕ್ಕಂಥ ಆರೋಪ ಅದು ಇಂದು ನಿನ್ನೆಯದ್ದಲ್ಲ. ಬಹಳ ವರ್ಷಗಳಿಂದಲೂ ಕೂಡ ಆ ಪಕ್ಷದ ಮೇಲೆ ಇವ್ರ ಮೇಲೆ ಅವರು ಆರೋಪ ಮಾಡ್ತಾ ಇದ್ದಾರೆ. ಈಗ ಮತ್ತೆ ಅದು ಮರುಕಳಿಸಿದೆ. ರಾಜ್ಯದಲ್ಲಿ ಫೋನ್ ಟ್ಯಾಪ್ ಆಗ್ತಾ ಇದೆಯಾ? ವಿಧಾನಸಭೆಯಲ್ಲಿ ಇವತ್ತು ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಜಟಾಪಟಿಗೆ ಕಾರಣವಾದ ವಿಚಾರ. ಮೊನ್ನೆ ಅಧಿವೇಶನ ಆರಂಭ ಆದಾಗ ರಾಜ್ಯಪಾಲರು ಏನು ಮಾಡಿದ್ರು ನಿಮಗೆಲ್ಲ ಗೊತ್ತೇ ಇದೆ. ಅಧಿವೇಶನದಲ್ಲಿ ಭಾಷಣ ಮಾಡದಂತೆ ಕೇಂದ್ರ ಬಿಜೆಪಿಯಿಂದ ರಾಜ್ಯಪಾಲರಿಗೆ ಕರೆ ಬಂದಿತ್ತು ಅಂತ ವಿಧಾನಸಭೆಯಲ್ಲಿ ಗಂಭೀರ ಆರೋಪ ಮಾಡಿದ್ದಾರೆ ಕಾನೂನು ಸಚಿವ ಎಚ್.ಕೆ. ಪಾಟೀಲ್. ಅದಕ್ಕೆ ಅವತ್ತು ವಿರೋಧ ಪಕ್ಷದವರು ಮುಗಿಬಿದ್ದುಬಿಟ್ರಪ್ಪ. ಫೋನ್ ಬಂದಿದೆ ಅನ್ನೋದೇ ಆದರೆ ನಿಮಗೆ ಹೆಂಗೆ ಗೊತ್ತು? ಸರ್ಕಾರ ಫೋನ್ ಟ್ಯಾಪ್ ಮಾಡ್ತಾ ಇದೆಯಾ? ವಿಪಕ್ಷ ನಾಯಕ ಅಶೋಕ್ ಸರ್ಕಾರಕ್ಕೆ ಪ್ರಶ್ನೆ ಮಾಡಿದ್ದಾರೆ. ಸರ್ಕಾರದ ಮೇಲೆ ಮುಗಿಬಿದ್ದಿದ್ದಾರೆ ಬಿಜೆಪಿ ನಾಯಕರು. ಗದ್ದಲ ಕೋಲಾಹಲಕ್ಕೆ ಕಾರಣವಾಗಿದೆ. ನಿಮ್ಗೆ ಎಷ್ಟು ಭರದ್ವಾಜ್ ಅವರು ಸಿದ್ದರಾಮಯ್ಯನವ್ರು ಹಿಂಗೆ ಹೇಳಿದ ಕೂಡಲೇ ಅವ್ರು ಬಿಟ್ಟು ಹೋಗೋದು ಇವ್ರಿಗೆ ಸರಿ ಕಾಣುತ್ತೆ. ನಾವು ಕೇಂದ್ರದಿಂದ ಕರೆ ಬರ್ತಾವು ಅಂತ ಹೇಳಿದ್ರೆ ನಿಮ್ಗೆ ಎಷ್ಟು ನೋವು ಆಯ್ತಲ್ಲ. ಸತ್ಯ ಆಯ್ತದನ್ನ ಎದುರಿಸ್ಬೇಕು. ಹೇಳ್ತೀನಿ ಕೇಳ್ರಿ, ಈ ರಾಜ್ಯಪಾಲರು ಯಾರ ಕೈ ಕೇಳಿ ಕೆಲಸ ಮಾಡ್ತಾರೆ? ಹೋಮ್ ಮಿನಿಸ್ಟ್ರಿ ಕೇಳಿ ಕೆಲಸ ಮಾಡ್ತಾರೆ. ಈಗ ಒಂದು ವಾರ ಆಯ್ತು ನಮ್ಮ ಸಭೆ ಚರ್ಚೆ ಮಾಡಕತ್ತಿ. ಮೊದಲನೇ ದಿವಸನ ನಾನು ಹೇಳಿದ್ದೆ ಈಗ ಫೋನ್ ಕರೆ ಬರ್ತಾ ಇದೆ ಅಂತೇಳಿ. ವಾಟ್ ಈಸ್ ಯುವರ್ ಹೋಮ್ ಮಿನಿಸ್ಟ್ರಿ ಡೂಯಿಂಗ್ ಇನ್ ಡೆಲ್ಲಿ? Should they not at least issue a press note saying that there is no communication between Home Ministry and Rajyapal? ಹೇಳ್ಬೇಕಾ ಹೇಳ್ಬಾರ್ದು? ಮಾಡ್ಬಿಟ್ಟಿದ್ದೀನಿ, ಅಪರಾಧ ಮಾಡಿದ್ದೀನಿ. ಯಾಕೆ ನನ್ನ ಅಪರಾಧ ನೋಟಿಸ್ ಕೊಟ್ಟಿಲ್ಲ? ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅಂದ್ರೆ ಇದೇನ್ ಅರ್ಥ? ನನ್ನ ಅಪರಾಧದ ಬಗ್ಗೆ ಯಾಕೆ ನೋಟಿಸ್ ಕೊಟ್ಟಿಲ್ಲ ಹೋಮ್ ಮಿನಿಸ್ಟರ್ ಅಂತ ಅರ್ಥ. ಮಾನ್ಯ ಕುಮಾರ್ ಅವರ ಅಪರಾಧ ಮಾಡಿಲ್ಲ, ಆಪಾದನೆ ಮಾಡಿದ್ದೇನೆ. ಈ ಆಪಾದನೆ ಕೇಂದ್ರ ಸರ್ಕಾರದ ವಿರುದ್ಧ, ಕುಮಾರ್ ಸದನದಲ್ಲಿ ಮಾತಾಡ್ತಿದ್ದಾರೆ. ಸದನದಲ್ಲಿ ನಾವು ಪ್ರಶ್ನೆ ಮಾಡ್ತಾ ಇದೀವಿ ಇವರಿಗೆ. ಅದಕ್ಕೆ ನಾವು ಹೊರಗಡೆ ಹೇಳಿದ್ರೆ ಪ್ರಶ್ನೆ ಮಾಡೋದು